ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಬ್ಬಿಸ್ ಕುಕಿಂಗ್ ಆ್ಯಂಡ್ ಕನ್ನಡ ವ್ಲಾಗ್ಸ್. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಈ ನನ್ನ ಚಾನಲಲ್ಲಿ ರೆಸಿಪೀಸ್ ಮತ್ತು ಈ ಥರ ವ್ಲಾಗ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ನಾನು ಫ್ರಿಜ್ನ ಕ್ಲೀನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ಟೈಮ್ ಆಗಿತ್ತು, ಆಲ್ಮೋಸ್ಟ್ 2 ವೀಕ್ಸ್ ಆಗಿತ್ತು, 2-3 ವೀಕ್ಸ್ ಫ್ರಿಜ್ ಕ್ಲೀನ್ ಮಾಡಿದೆ. ಸೊ ಊರಿಂದ ಬಂದ ನಂತರ ಇವಾಗ ನಾನು ಕಂಪ್ಲೀಟಾಗಿ ಡೀಪಾಗಿ ಫ್ರಿಜ್ನ ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಐಟಮ್ಸ್ನ ತೆಗೆದು ಆಮೇಲೆ ಅದನ್ನು ಸಿಂಕಲ್ಲಿ ಅಂದರೆ ವಾಶ್ ಮಾಡ್ತೀನಿ. ಓಕೆ, ಇಲ್ಲೇ ನಾನು ಜಸ್ಟ್ ಮೈಕ್ರೋಫೈಬರ್ ಕ್ಲಾತಲ್ಲಿ ಕ್ಲೀನ್ ಮಾಡ್ತಿಲ್ಲ, ಹೊರಗಡೆ ಅಂದರೆ ಸಿಂಕಲ್ಲಿ ನಾನು ತೆಗೆದು ಸ್ವಲ್ಪ ಸೋಪಲ್ಲಿ ಹಾಕಿ ಕ್ಲೀನ್ ಮಾಡ್ತೀನಿ. ಓಕೆನಾ? ಯಾಕೆಂದರೆ ಆವಾಗ ಡೀಪ್ ಕ್ಲೀನ್ ಮಾಡಿದರೆ ನಮಗೂ ಒಂದು ಖುಷಿ ಇರುತ್ತೆ. ಅಂದರೆ ಫ್ರಿಜ್ ಒಂದು ಕ್ಲೀನ್ ಆಯಿತು ಅಂತ. ಸೊ ಅದರಲ್ಲಿ ಏನಾದರೂ ಐಟಮ್ಸ್ ಇಡುವಾಗ ಒಂಥರ ಖುಷಿ ಇರುತ್ತೆ, ಅದಕ್ಕೋಸ್ಕರ. ಸೊ ಬನ್ನಿ ಇವಾಗೆಲ್ಲ ಐಟಮ್ಸ್ನ ತೆಗಿತೀನಿ. ಸೊ ನೋಡ್ಬೋದು, ಎಲ್ಲ ಐಟಮ್ಸ್ನ ತೆಗೆದಿದ್ದೀನಿ ನಾನು. ಇದು ಫ್ರಿಜ್ ಮತ್ತು ನಮಗೆ ಫ್ರೀಝರಿಗೆ ಅಂತ ಸಪ್ರೇಟ್ ಕೆಳಗಡೆ ಒಂದು ಇದಿದೆ ಅದರಲ್ಲೇ. ಸೊ ಫ್ರೀಝರ್ನ ನಾನು ಕ್ಲೀನ್ ಮಾಡಿರಲಿಲ್ಲ, ಅದು ಇನ್ನೂ ಕ್ಲೀನ್ ಮಾಡಬೇಕು. ಫಸ್ಟ್ ಫ್ರಿಜ್ನ ಕ್ಲೀನ್ ಮಾಡೋಣ ಅಂತ. ಸೊ ಇಲ್ಲಿ ನೋಡ್ಬೋದು, ಇದ್ದಂತಹ ಎಲ್ಲ ಥಿಂಗ್ಸ್ನ ತೆಗೆದು ಅದು ಸ್ಟೋರೇಜ್ ಥರ ಏನು ಬಾಕ್ಸ್ ಇರುತ್ತೆ ನೋಡಿ ಫ್ರಿಜ್ಜಲ್ಲಿ, ಅದನ್ನೆಲ್ಲ ತೆಗೆದು ನಾನು ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಗ್ಲಾಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ, ನೋಡ್ಬೋದು. ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಅರೇಂಜ್ ಮಾಡಿಟ್ಟೆ. ಸೊ ಇದೊಂದು ಲಾಸ್ಟ್ ಬಾಕಿ ಇದೆ, ಇದನ್ನು ಇವಾಗ ತೆಗಿಬೇಕು. ಸೊ ತೆಗೆದು ಕ್ಲೀನ್ ಮಾಡ್ತೀನಿ, ಆಯಿತಾ? ಸೊ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಓಕೆನಾ? ಸೊ ನೋಡಿ, ಇದು ಕೂಡ ಕ್ಲೀನ್ ಮಾಡಾಯಿತು. ನಾನು ಅದರಲ್ಲಿ ಒಂದು ಸ್ಪೆಷಲ್ ಥಿಂಗ್ಸ್ ಏನಪ್ಪ ಅಂದರೆ ಫ್ರೂಟ್ಸ್ದು ಒಂದು ಬಾಕ್ಸ್ ಮತ್ತು ವೆಜಿಟೇಬಲ್ಸ್ಗೆ ಒಂದು ಬಾಕ್ಸ್ ಅಂತ 2 ಬಾಕ್ಸ್ ಇದೆ. ಬಟ್ ನಾನು ಫ್ರೂಟ್ಸ್ ಅದರಲ್ಲಿ ಇಡಲ್ಲ, ಯಾಕೆಂದರೆ ಫ್ರೂಟ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ನಂಗೆ ಅಷ್ಟಾಗಲ್ಲ. ಸೊ ನಾನು ಹೊರಗಡೆ ಫ್ರೂಟ್ಸ್ ಇರ್ತೀನಿ, ತಗೊಂಡು ಬಂದರೆ ತಿನ್ನೋದೆ ಬರೀ ಕಡಿಮೆ, ತಗೊಂಡು ಬಂದು ಹೊರಗಡೆ ಇರ್ತೀನಿ. ಸೊ ಈ ಥರ ನಂದು ಆರ್ಗನೈಸ್ ನಾನು ಈ ಥರ ಮಾಡಿರ್ತೀನಿ. ನೀವು ನೋಡ್ಬೋದು, ಎಲ್ಲ ಟೈಪ್ಸ್ ನನ್ನ ಹತ್ರ ಈ ಥರ ಸ್ಟೋರೇಜ್ ಬಾಕ್ಸಸ್ ಇದೆ. ಇದರಲ್ಲಿ ನಾನು ಎಲ್ಲ ಥಿಂಗ್ಸ್ನ ಇದರಲ್ಲಿ ನಾನು ಸ್ಟೋರೇಜ್ ಮಾಡಿರ್ತೀನಿ. ಆ್ಯಂಡ್ ನೀವು ನೋಡ್ಬೋದು ಟೊಮೆಟೊ ಅದೆಲ್ಲ, ಅದಂದ್ರೆ ಸ್ವಲ್ಪ ದೊಡ್ಡದನಿದೆ. ಸೊ ಅದರಲ್ಲಿ ಚೆನ್ನಾಗಿರುತ್ತೆ ಸ್ಟೋರೇಜ್ ಮಾಡಿಟ್ಟಾಗ. ಅವಾಗ ನಿಮ್ಮದು ಫ್ರಿಜ್ ಕೂಡ ಅಷ್ಟೊಂದು ಏನು ಹೇಳ್ತಾರೆ, ಮೆಸ್ಸಿ ಆಗಲ್ಲ. ಸೊ ನೀಟಾಗಿ ಕ್ಲೀನಾಗಿ ಚೆನ್ನಾಗಿ ಇಡ್ಬೋದು. ಸೊ ಇವಾಗ ನೀವು ನೋಡಬಹುದು, ಇಲ್ಲಿ ನಾನು ಮಸಾಲಾಸ್ ಐಟಮ್ಸ್ ಕೂಡ ಒಂದು ಕಡೆ ಇಟ್ಟಿದ್ದೀನಿ. ಆ್ಯಂಡ್ ಸಾಸ್ ಮತ್ತು ಲಿಕ್ವಿಡ್ಸ್ ಎಲ್ಲ ಇರುತ್ತಲ್ಲ, ಅದೊಂದು ಕಡೆ ಇಟ್ಟಿದ್ದೀನಿ. ಈ ಒಂದು ಚಿಲ್ಲಿ ಸಾಸ್ ಯಾವಾಗಲೂ ಬಿದ್ದೇ ಇರುತ್ತೆ. ಸೊ ಓಕೆ, ಇವಾಗ ಇಲ್ಲಿ ದೊಡ್ಡ ದೊಡ್ಡ ಬಾಟಲ್ ಲೈಕ್ ಪೆಪ್ಸಿ, ಮಿರಿಂಡಾ ಆ ಥರ ಬಾಟಲ್ಸ್ ಇರುತ್ತಲ್ಲ, ಅದರಲ್ಲಿ ಇಲ್ಲಿ ಇಡ್ಬೋದು. ಸೊ ನಾನಿಲ್ಲಿ ಅದೆಲ್ಲ ಇಲ್ಲ, ಜಸ್ಟ್ ನಾರ್ಮಲಾಗಿ ಉಪ್ಪಿನಕಾಯಿ ಮತ್ತು ಜ್ಯೂಸ್ ಇದೇನಿದೆ ಅದೆಲ್ಲ ಇಟ್ಟಿದ್ದೀನಿ. ಅದು ಮಯೋನೈಸ್. ಸೊ ಆಮೇಲೆ ಇಲ್ಲಿ ಕೆಳಗಡೆ ಇದು ಚಿಕ್ಕ ಒಂದು, ಇವಾಗದ ಫ್ರಿಜ್ಜಲ್ಲಿ ಈ ಥರ ಬರುತ್ತೆ. ಇದಂತ ಮೆಡಿಸಿನ್ ಇಡಲಿಕ್ಕೆ ಅಂತ, ಕೆಲವರಿಗೆ ಮೆಡಿಸಿನಲ್ಲಿ ಇರುತ್ತಲ್ವಾ, ಸೊ ಅದನ್ನು ಫ್ರಿಜ್ಜಲ್ಲಿ ಇಡಬೇಕು ಅಂತ ಇರುತ್ತಲ್ಲ. ಸೊ ಅವರಿಗೆ ಇದೊಂದು ತುಂಬಾ ಬೆಸ್ಟ್. ಮೆಡಿಸಿನ್ಗೆ ಅಂತ ಒಂದು ಚಿಕ್ಕ ಬಾಕ್ಸ್ ಇದೆ. ಸೊ ಅದರಲ್ಲಿ ನಾನು ಓಪನ್ ಮಾಡಿದಂತಹ ಮಸಾಲ ಪೌಡರ್ನ ಇಟ್ಟಿದ್ದೀನಿ. ಸೊ ಇದು ಬಾಕ್ಸ್ ನೀವು ನೋಡಬಹುದು, ಇದೊಂದು ಬಿಸ್ಕೆಟ್ ಬಾಕ್ಸ್, ಆಯಿತಾ? ಸೊ ಇದರಲ್ಲಿ ಇದು ಆ್ಯಕ್ಚುಲಿ ಈ ಥರ ಎಲ್ಲ ಇದ್ದರೆ ನಮಗೆ ಸ್ಟೋರೇಜ್ ಮಾಡಿಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಅಂದರೆ ಕೊಕೊನಟ್ ಹಾಕಿ ಸ್ಟೋರೇಜ್ ಮಾಡ್ಬೋದು, ಅಥವಾ ಈ ಥರ ಸೊಪ್ಪು ಇರುತ್ತಲ್ವ, ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ, ಈ ಥರ ಇದ್ದರೆ ಇದರಲ್ಲಿಟ್ಟು ಚೆನ್ನಾಗಿ ಸ್ಟೋರ್ ಮಾಡ್ಬೋದು. ಅಂದರೆ ಅದು ಸ್ಟೋರೇಜ್ ಬಾಕ್ಸ್ ಇಲ್ಲ, ಈ ಥರ ನಮ್ಮ ಮನೆಯಲ್ಲೇ ಏನಾದರೂ ಡಬ್ಬಗಳಿರುತ್ತಲ್ಲ, ಅದರಲ್ಲಿ ನಾವು ಸ್ಟೋರೇಜ್ ಮಾಡಿ ಇಡಬಹುದು. ಸೊ ಇದು ತುಂಬಾ ಒಂದು ಯೂಸ್ಫುಲ್ ಆದ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಈ ಥರ ಬಾಕ್ಸ್ ಎಲ್ಲ ಇದ್ದರೆ ಬಿಸಾಕಬೇಡಿ. ಸೊ ನೀವು ಒಂಥರ ಸ್ಟೋರ್ ಮಾಡಿ ಇಡ್ಬೋದು. ಸೊ ಮೊಟ್ಟೆ ನಾನು ಅದರಲ್ಲಿ ಸ್ಟೋರ್ ಮಾಡಿದ್ದೀನಿ, ಯಾಕೆಂದರೆ ನನ್ನ ಹತ್ರ ಈ ಥರ ಮೊಟ್ಟೆ ಬಾಕ್ಸ್ ಇದೆ. ಅದರಲ್ಲಿ 3 ಲೇಯರ್ ಬರುತ್ತೆ. ಸೊ 3 ಲೇಯರ್ ನಾನು ಇಟ್ಟರೆ ಅದು ತಾಗುತ್ತೆ ಮೇಲ್ಗಡೆ. ಸೊ ಸೆಕೆಂಡ್ ಲೇಯರ್ ಮಾತ್ರ ಮೊಟ್ಟೆ ಹಾಕಿಟ್ಟಿದ್ದೀನಿ. ಆ್ಯಂಡ್ ಫಸ್ಟ್ ಲೇಯರ್ ಇನ್ನೊಂದು ಸ್ವಲ್ಪ ಮೊಟ್ಟೆ ಏನು ಉಳಿದಿತ್ತು ನೋಡಿ, ಅದನ್ನು ನಾನು ಇಲ್ಲಿ ಮೇಲೆ ಇಟ್ಟಿದ್ದೀನಿ. ಸೊ ಇದು ಇಲ್ಲಿದ್ದು ಅದು ನಮಗೆ ಬೇಗನೆ ಯೂಸ್ ಮಾಡಬಹುದಲ್ವ, ಅದಕ್ಕೋಸ್ಕರ. ಸೊ ಇದೊಂದು ಟೊಮೆಟೊ ನೋಡಿ, ಅದು ಸ್ವಲ್ಪ ಹಾಲಾಗಿತ್ತು, ಅದಕ್ಕೆ ನಾನು ಮೇಲೇ ಇಟ್ಟಿದ್ದೀನಿ. ಯಾಕೆಂದರೆ ಫಸ್ಟ್ ಕುಕ್ ಮಾಡಬೇಕಾದ್ರೆ ಅದೇ ತೆಗೆದು ಕುಕ್ ಮಾಡ್ಬೋದಲ್ಲ. ಸೊ ಲೆಫ್ಟ್ ಓವರ್ ಇದ್ದಂತಹ ರೈಸ್ ಮತ್ತು ದೋಸೆ ಬ್ಯಾಟರ್ ಇತ್ತು, ಅದನ್ನು ಕೂಡ ಇಟ್ಟಿದ್ದೀನಿ. ಸೊ ನೀವು ನೋಡ್ಬೋದು, ಈ ಥರ ಬಾಕ್ಸ್ ಇದ್ದರೆ ನಾನು ಕ್ಯೂಕ್ಯುಂಬರ್, ಟೊಮ್ಯಾಟೊ ಎಲ್ಲ ಹಾಕಲಿಕ್ಕೆ ತುಂಬಾ ಈಸಿಯಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಎಲ್ಲ ಇಟ್ಟಿದ್ದೀನಿ ಈ ಡಬ್ಬದಲ್ಲಿ, ಮತ್ತು ಕ್ಯಾರೆಟ್ಸ್ ಈ ಡಬ್ಬದಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇದು ಪುದೀನ. ಆ್ಯಂಡ್ ಕೆಳಗಡೆ ಎಲ್ಲ ವೆಜಿಟೇಬಲ್ಸ್ ಲೈಕ್ ನೋಡಿ ಬೀಟ್ರೂಟು ಅದೆಲ್ಲ ನಾನು ತರಕಾರಿ ಎಲ್ಲ ತಗೊಂಡು ಬಂದಿದ್ದೆ ಗ್ರೋಸರಿ ತರುವ ಟೈಮಲ್ಲಿ. ಸೊ ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ. ಸೊ ಈ ಥರ ಅದು ಬ್ಲೂ ಬಾಕ್ಸ್ ಏನಿದೆ ನೋಡಿ, ಅದರಲ್ಲಿ ಡಿವೈಡ್ ಇರುತ್ತೆ, ಅಂದರೆ ಪಾರ್ಟಿಷನ್ ಇರುತ್ತೆ. ಸೊ ಅದರಲ್ಲಿ ಒಂದು ನೀವು ಏನು ಗೊತ್ತಾ, ಹಸಿಮೆಣಸಿನ್ಕಾಯಿ ಇಟ್ಟರೆ ಇನ್ನೊಂದು ಕಡೆ ಶುಂಠಿ ಆ ಥರ ಇಡ್ಬೋದು. ಸೊ ನಾವು ತೆಗಿಬೇಕಾದ್ರೆ ಒಂದೇ ಬಾಕ್ಸ್ ತೆಗೆದ್ರೆ ಆಯಿತು, ಕುಕ್ ಮಾಡಬೇಕಾದ್ರೆ 2 ಬಾಕ್ಸ್ ತೆಗಿಬೇಕಂತಿಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ತುಂಬಾ ಈಸಿಯಾಗಿರುತ್ತೆ.
ಅದಕ್ಕಾಗಿ ತುಂಬಾ ಈಸಿಯಾಗಿರುತ್ತೆ. ಸೊ ನಮಗೆ ಅದನ್ನು ಸ್ಟೋರೇಜ್ ಮಾಡಲಿಕ್ಕೂ ಹಾಗೂ ಕುಕ್ ಮಾಡಲಿಕ್ಕೂ ಬಾಕ್ಸ್ ತೆಗಿಬೇಕಾದ್ರೆ 2 ಬಾಕ್ಸ್ ತೆಗಿಬೇಕಂತಿಲ್ಲ, 1 ಬಾಕ್ಸ್ ತೆಗೆದ್ರೆ ಆಯಿತು. ಸೊ ಇಷ್ಟೇ ಈ ನನ್ನ ವಿಡಿಯೋದಲ್ಲಿ ಇರೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಓಕೆನಾ. ನಿಮಗೂ ಈ ಥರ ಬಾಕ್ಸ್ ಎಲ್ಲ ಬೇಕಿದ್ದರೆ ನೀವು ಆನ್ಲೈನ್ ಪರ್ಚೇಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಮಾತ್ರ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಟೇಕ್ ಕೇರ್, ಬೈ ಬೈ. ಆ್ಯಂಡ್ ನೆಕ್ಸ್ಟು ನಾನು ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಸೊ ಆ ರೆಸಿಪಿಗೋಸ್ಕರ ವೆಯ್ಟ್ ಮಾಡ್ತಾ ಇರಿ, ಓಕೆನಾ.